ಅಮ್ಮ ನಮಸ್ತೆ. ಖುಷಿಯಾಗಿದ್ದೀರಾ ಅನ್ಸುತ್ತೆ ಇವತ್ತು ಮಗನ್ ಬರ್ತಡೇ. ಇರ್ಬೇಕಲ್ಲ. ಅದೇ ಮೇಡಮ್ ವಿಶ್ ಮಾಡಿದ್ರ? ಮಾಡ್ತೀವಿ ನಾವು ನಿನ್ನೆನೆ. ಹೌದಾ? ಅದೇ ಮೇಡಮ್ ಟೀಸರ್ ನೋಡಿದ್ರ ಟ್ಯಾಕ್ಸಿಕ್ದು? ನೋಡಿದೀವಿ. ನೀವು ಇಂಟರ್ವ್ಯೂ ಕೇಳ್ತಿದೀನಿ ಅಂತ ಹೇಳಿ. ಅದೇ ಮೇಡಮ್ ಅಂದ್ರೆ ಈ ಫಸ್ಟ್ ರಿಯಾಕ್ಷನ್ ಆಮೇಲೆ ಇಂಟರ್ವ್ಯೂ. ಡೈರೆಕ್ಟ್ ಆಗಿ ಕೇಳಿದ್ರೆ ನೀವು ಬಿಸಿ ಅಲ್ವಾ? ಇಲ್ಲ, ಒಬ್ರಿಗೆ ಕೊಟ್ರೆ ಎಲ್ಲ ಕೇಳ್ತಾರೆ. ನಾನು ಸ್ವಲ್ಪ ಆಚೆ ಇದ್ದೀನಿ. ನಾವು ನೋಡಿದೀವಿ, ಚೆನ್ನಾಗ್ ಬಂದಿದೆ. ಬಟ್ ಬರುತ್ತಲ್ರಿ, ದೊಡ್ಡ ಪಿಕ್ಚರ್ ಅಲ್ವಾ, ತುಂಬಾ ಕಷ್ಟಪಟ್ಟವ್ರೆ 3 ವರ್ಷ. ಹೌದೌದು. ಬರ್ಲಿ. ನಮ್ಮಲ್ಲಿ ಫಸ್ಟ್ ಜನ ಎಲ್ಲಾ ಬಿಟ್ಟು ಈ ಸೋಷಿಯಲ್ ಮೀಡಿಯಾದ ಇದನ್ ಬಿಟ್ಟು ಜನ ಸಿನಿಮಾ ಪ್ರೋತ್ಸಾಹ ಕೊಟ್ರೆ ಸಾಕಷ್ಟೇ ಜನಗಳಿಗೆ ಕೇಳೋದು ನಾವು. ಹೌದೌದು. ಅದೇ ಮೇಡಮ್ ಅಂದ್ರೆ ಇವಾಗ ಟೀಸರ್ ಈ ಲೆವೆಲ್ ಹೋಗಿದೆ ಅಂದ್ರೆ 100% ಫಿಲಂ ಕೂಡ ಹಿಟ್ ಆಗುತ್ತೆ. ಇವಾಗ ಎಲ್ಲರೂ ಕೂಡ ಹೇಳ್ತಾರೆ ಅಂದ್ರೆ ಹಾಲಿವುಡ್ ರೇಂಜ್ ಅಲ್ಲ, ಹಾಲಿವುಡ್ ನ ಮೀರ್ಸೋ ತರ ಇದೆ ಅಂತ ಎಲ್ರು ರಿಯಾಕ್ಷನ್ ಕೂಡ ಅದೇ ತರ ಇದೆ. ಕಷ್ಟಪಟ್ಟವ್ರಲ್ರಿ 3 ವರ್ಷ. ಹೌದೌದು. 3-4 ವರ್ಷ ಕಷ್ಟಪಟ್ಟವ್ರೆ, ದೊಡ್ಡ ಬಜೆಟ್ ಹಾಕಿದ್ದಾರೆ. ಎಲ್ಲರೂ ಟ್ಯಾಕ್ಸಿಕ್ ಮಾಡಕ್ಕಾಗತ್ತಾ? ನಾವು ಒಂದ್ 20 ಪಿಕ್ಚರ್ ಮಾಡಿದ್ಮೇಲೆ ತಾನೇ ಮಾಡಿರೋದು. ಹೌದೌದು, ಡೈರೆಕ್ಟ್ ಹೋಗಿಲ್ಲ. ಏನಂದ್ರೆ ನಾನು ಒಂದ್ ಪ್ರೊಡ್ಯೂಸರ್ ಆಗಿ ಹೇಳ್ತಾ ಇದ್ದೀನಿ, ಒಟ್ಟಿಗೆ ಯಾರು ಮಾಡಕ್ಕಾಗಲ್ಲ. ಒಂದ್ ದಿವಸ ಎಲ್ಲ ನಾವೆಲ್ಲ ಮಾಡೋಣ ಬನ್ನಿ. ಖಂಡಿತ ಖಂಡಿತ ಆಗುತ್ತೆ ಮೇಡಮ್, ಸಾಧ್ಯ ಆಗುತ್ತೆ ಅದು. ಕನ್ನಡ ಇಂಡಸ್ಟ್ರಿಲಿ ಎಲ್ಲೋ ಹೋಗ್ತಿದ್ದು, ಎಲ್ಲೋ ಏನೋ ಹೇಳ್ತಿದ್ರು. ಇವತ್ ನಾವು ಕನ್ನಡಿಗರು ಎಲ್ಲಾನು ಕೊಡಬಲ್ವಿ ಅಂತ ತೋರಿಸಿದ್ದಾರೆ ಇಷ್ಟವರು. ಹೌದು ಮಾಡ್ತಾರೆ. ಹೌದು. ಅಂದ್ರೆ ಅದೇ ಮೇಡಮ್ ನಮ್ಮ ಅಭಿಮಾನಿಗಳು ಅವ್ರನ್ನ ಆ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಹೌದೌದು. ಅಂದ್ರೆ ಇವಾಗ KGF ಆಶೀರ್ವಾದ ಇಲ್ಲದೆ ನಾವ್ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಹೌದು. ಅಂದ್ರೆ ಫ್ಯಾನ್ಸ್ ಎಲ್ಲ ಒಂದು ಸಪೋರ್ಟ್ ಇಲ್ಲಿ ಈ ಲೆವೆಲ್ಗೆ ಶೋರೂಮ್ ತಗೊಂಡೋಗಿದೆ. ಫ್ಯಾನ್ಸ್ ತಗೊಂಡೋಗ್ಬೇಕಂದ್ರೆ ಫಸ್ಟ್ ಅವನು ಸಿನಿಮಾಗೋಸ್ಕರ ಯಾವುದೇ ಬಿಟ್ಟು ಅವ್ನು ಬೇರೆ ಯಾವ ಕಡೆ ತಿರುಗಿ ನೋಡಲ್ಲ. ಸಿನಿಮಾ ಸಿನಿಮಾ ಸಿನಿಮಾ. ಓಕೆ. ಬೇರೆಯವ್ರಂಗೆ ಏನು ಮಾಡಲ್ಲ ಅವನು. ಫಸ್ಟ್ ಆಮೇಲೆ ಕಾಂಪ್ರೂವ್ ಆಗಲ್ಲ ಸಿನಿಮಾಗೆ ಯಾವಾಗ್ಲೂ ಅಷ್ಟೇ. ಅವನು ಚಿಕ್ಕ ವಯಸ್ಸಿನ ಆಮೇಲೆ ಯಾವುದೇ ಕೆಲ್ಸನೂ ಹಂಗೆ ಏನಾದ್ರು ಬೇಕು ಅಂದ್ರೆ ಅದ್ ಬೇಕು, ಇದ್ ಬೇಡ ಅಂದ್ರೆ ಇದ್ ಬೇಡ. ಸಿನಿಮಾ ಅವನು ಫೇವ್ರೇಟ್. ಅದೇ ಮೇಡಮ್ ಅವ್ರು ಲಾಸ್ಟ್ ಹಳೆ ವಿಡಿಯೋಗಳೆಲ್ಲ ಇವಾಗ ವೈರಲ್ ಆಗ್ತದೆ. ಅವ್ರು ಹೇಳ್ದಂಗೆ ಮಾಡ್ತಾರೆ. ಅಂದ್ರೆ ನಾನು ಮುಂದಿನ 5 ವರ್ಷ ಇದನ್ನ ಈ ತರ ಅನ್ಕೊಂಡಿದೀನಿ, ಈ ತರ ಆಗಿ ಆಗ್ತೀನಿ ಅಂತ ಒಂದು ಹೇಳಿದ್ರು. ಸೇಮ್ ಅದೇ ತರ ಪ್ಯಾನ್ ಇಂಡಿಯಾ ಅಲ್ಲ, ಇವಾಗ ಪ್ಯಾನ್ ವರ್ಲ್ಡ್ ತರ ಮಾಡ್ತಾ ಇದಾರೆ. ಅದ್ಬಹುದು ತಗೊಳ್ಳಿ, ಐತಲ್ಲ ಎಲ್ಲ ದೇವ್ರು ಕೊಟ್ಟವನಲ್ಲಿ ರೂಪ ಕೊಟ್ಟವನೆ. ಹೌದು. ಸ್ಟ್ರೆಂತ್ ಕೊಟ್ಟವನೆ, ಏಜ್ ಇದೆ, ಜನಗಳ ಸಪೋರ್ಟ್ ಇದೆ, ಜನಗಳ ಆಶೀರ್ವಾದ, ದೇವ್ರ ಆಶೀರ್ವಾದ ಎಲ್ಲ ಇದೆಯಲ್ಲ. ಆಮೇಲೆ ಆ ಕ್ರೇಜ್ ಇದೆಯಲ್ರಿ. ಈಗ ನನಗೇನ್ ಇಷ್ಟ ಅದ್ ನಾನ್ ಮಾಡ್ತೀನಿ, ಅವ್ರಿಗೇನ್ ಇಷ್ಟ ಎಲ್ಲರಿಗೂ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವನು. ಅದಕ್ಕೆ ಕೆಡ್ಸ್ಕೊತಾನೆ. ಒಂದು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರೊಡ್ಯೂಸರ್ಸ್ಗಳು, ನಮ್ಮ ಎಲ್ಲರೂ ಒಬ್ಬರಿಂದ ಒಂದು ಟಾಕ್ಸಿಕ್ ಆಗಕ್ ಸಾಧ್ಯ ಇಲ್ಲ. ಹೌದು. ಎಲ್ಲ ನಮ್ಮ ಟೀಮ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಎಲ್ರಿಗೂ ಶ್ರಮ ಪಟ್ಟಿರ್ತಾರೆ, ಸುಮ್ಮನೆ ಸಿನಿಮಾ ಆಗಲ್ಲ. ಹೌದೌದು, ಕರೆಕ್ಟ್. ಅಂದ್ರೆ ಒಳ್ಳೇದಾಗ್ಲಿ. ಅದೇ ತರ ಇನ್ನ ಮಿಕ್ಕಿದ್ದೆಲ್ಲ ನಾವು ನೀವೆಲ್ಲ ಮಾಡಂಗಾಗ್ಲಿ. ಬಟ್ ಅವ್ರು ಇವತ್ ಮಾಡ್ತಾವ್ರ, ನಾವು ಮಾಡೋಣ ಬನ್ನಿ. ನಾಳೆ ಖಂಡಿತ ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ದು ಹೆಂಗ್ ಅಪ್ಕಮಿಂಗ್ ಇದ್ದೇ ಇದೆ. ಸಪೋರ್ಟ್. ನಾವು ದೊಡ್ಡ ಪಿಕ್ಚರ್ ಮಾಡಲ್ಲ, ನಾವು ದುಡ್ಡು ಬಜೆಟ್ ಚಿಕ್ಕದು. ಅವ್ರು ದೊಡ್ಡ ಮಾಡ್ರೆ ನಾವು ಚಿಕ್ಕದ್ ಮಾಡ್ತೀವಿ. ಖಂಡಿತ. ಅದೇ ಅಂದ್ರೆ ನಿಮ್ ಸರೌಂಡಿಂಗ್ ಫ್ಯಾಮಿಲಿ ಆಗಿರ್ಬೋದು, ಎಲ್ರು ಏನ್ ಹೇಳಿದ್ರು ಮೇಡಮ್ ಇವತ್ತಿನ ಟೀಸರ್ ಬಗ್ಗೆ? ನಾವ್ ಅಷ್ಟೊಂದ್ ತಲೆನೇ ಕೆಡ್ಸ್ಕೊಳಲ್ಲ. ಅವ್ನ್ ಏನ್ ಮಾಡಿದ್ರು ನಾವು ಆ ಸಿನಿಮಾ ಬಗ್ಗೆ ನಾವು ತಲೆ ಅವ್ನ್ ಸಿನಿಮಾ ಬಗ್ಗೆ ನಾವು ಅವ್ನ್ ಇಷ್ಟು ಏನೋ ಮಾಡ್ತಿರ್ತಾನೆ ಅಂದ್ರೆ ಅವ್ನ್ ಮಾಡ್ತಾನೆ. ಮಾಡಿ ಜನ ಒಪ್ಕೊಂಡ್ಮೇಲೆ ನಾವ್ ಎಸ್ ಅನ್ನೋದು. ನಾವೆಲ್ಲ ಅದನ್ನ ಅಷ್ಟು ಸಿಲ್ಲಿಗಳಾಗಿಲ್ಲ ರೀ, ತುಂಬಾ ದೂರ ಹೋಗ್ಬಿಟ್ಟಿದೀವಿ. ಅಲ್ಲ ಮೇಡಮ್, ಇಡೀ ವರ್ಲ್ಡ್ ಇವತ್ತಿನ ಟೀಸರ್ ಕಾಯ್ತಾ ಇದೆ. ನೀವು ವಿಷಯದಲ್ಲಿ ತಂದೆ ತಾಯಿಯಾಗಿ ನಮ್ಮಿಬ್ರಿಗೂ ಖುಷಿ ಇದೆ. ಬಟ್ ರಿಲೇಷನ್ ಎಲ್ಲ ನಾವು ಫೀಡ್ಬ್ಯಾಕ್ ತಗೊಳ್ಳಷ್ಟು ಟೈಮ್ ಇರಲ್ಲ. ಬಟ್ ಆ ವಿಷಯದಲ್ಲಿ ನಾವು ಇವತ್ತಿಗೆ 40 years ಅವನಿಗೆ. ನನ್ಗಿನ್ನೂ ಅವನ್ನ ಚಿಕ್ಕ ಮಗಲ್ ನೋಡ್ದಂಗ್ ಅನ್ಸುತ್ತೆ. ಅದ್ ಹೆಂಗ್ 40 years ಆಯ್ತು, ಅದ್ ಹೆಂಗ್ ಮಾಡ್ದ ಅಂತ. ಇದೆಲ್ಲ ಒಂದು ಆಶ್ಚರ್ಯ ಆಗುತ್ತೆ. ಓಹೋ, ಡೇ 1 ಯಾವ ತರ ಇದ್ರೆ ಹಂಗೆ ಇವಾಗ ನೋಡ್ತಾ ಇದ್ರ? ನಮ್ಗಿನ್ನೂ ಮಗುನೇ ಅವನು. ಬಟ್ ಹೆಂಗೆ ಅಂದ್ರೆ ಅವನು ನಮ್ಗೆ ಅವನು ಹುಟ್ಟಿದ್ ಗವರ್ಮೆಂಟ್ ಹಾಸ್ಪಿಟ್ಲು. ಈಗೆಲ್ಲ ನಾವು ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ, ಲಕ್ಷಗಟ್ಲೆ ಬಿಲ್ ಮಾಡ್ತಾರೆ. ನಾವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮ್ಮ ಮಗಳೇ ಹೇಳ್ತಾ ಇರ್ತಾಳೆ, ಅಮ್ಮ ಹಂಗೆ ಹಿಂಗೆ ಅಂತ. ಹೋಗಿ ನಾನ್ ಗೌರ್ಮೆಂಟ್ ಆಸ್ಪತ್ರೆ ಸೂಪರ್ ಸ್ಟಾರ್ ಕೊಟ್ಟಿದ್ದೀನಿ ಅಂತ. ಹೌದೌದೌದು. ಹಂಗೆ ಇಲ್ಲ ಎಲ್ಲ. ಅದು ಇನ್ನೊಂದ್ ಏನಂದ್ರೆ ಅದ್ ಎಲ್ಲಾರಿಗೂನು ಬಂದಾಗ ಅದನ್ನ ಉಪಯೋಗಿಸ್ಕೋಬೇಕು. ಇನ್ನ ಮುಂದೆ ನಮ್ಮ ಹುಡುಗರುಗಳು ಮಾಡ್ಲಿ, ನಮ್ ಯೂತ್ಸ್ ಎಲ್ಲ ಮಾಡ್ಲಿ ಎಲ್ಲ ಒಳ್ಳೊಳ್ಳೆ ಕೆಲ್ಸಗಳು.
ಹೌದು. ಅಂದ್ರೆ ಮೇಡಮ್ ಇದ್ರ ನಡುವೆ ಒಂದ್ ಸಣ್ಣ ಬೇಜಾರ್ ಅಂತ ಅನ್ಸಲ್ವಾ ಮೇಡಮ್ ನಿಮ್ಗೆ? ಅಂದ್ರೆ ಬರ್ತ್ಡೇ ದಿನ ಮನೇಲಿ ಸೆಲೆಬ್ರೇಷನ್ ಮಾಡ್ಕೋಬೋದಾಗಿತ್ತು, ಫ್ಯಾನ್ ಮೀಟ್ ಆಗ್ಬೋದಾಗಿತ್ತು. ತುಂಬಾ ವರ್ಷ ಆಯ್ತು ಅವ್ರ ಫ್ಯಾನ್ಸ್ ಗೆ ಬರ್ತ್ಡೇ ದಿನ ಮೀಟ್ ಆಗದೆ. ಅಪ್ಪ ದೇವ್ರೆ, ನಿಮ್ ದಮ್ಮಯ್ಯ ಸುಮ್ನಿರಿ, ಅವ್ನ್ ಬರ್ತಾನೆ ಅಂದ್ರೆ ನಮಗ್ ಭಯ ಆಗುತ್ತೆ. ನೀವೇನ್ ಮಾತಾಡ್ತೀರಾ ಸದ್ಯ? ಅಲ್ಲ ಹೇಳಿದ ಆತರ ನಿಮ್ಗೆ ಎಲ್ಲರೂ ಅನ್ಸಿದ್ಯಾ ಮಗ ಅಂತ? ಬರ್ಲಿ ಅಂದ್ರೆ ನಾವ್ ಮಗ ಬೇಡಪ್ಪ ಅಂತೀವಿ. ಓ ಆತರ ಅಂದ್ರೆ ಅದು ತುಂಬಾ ಕಷ್ಟನೇ ಕಂಟ್ರೋಲ್. ಹೌದು ಹೌದು. ಈಗಿಂದಲ್ಲ ಇದು, ಈ ಮಾತಲ್ಲ. ನಾವೀಗ 10 ವರ್ಷದ ಹಿಂದಿಂದ ಹೇಳ್ತಾ ಇರೋದು. ಈಗಂತೂ ಬಿಡಿ ಸದ್ಯ ಅವ್ನ್ ಏನಾರ ಎಲ್ಲೋ ಇದಾನೆ ಅಂತ ಗೊತ್ತಾರಪ್ಪ ಹೊರಡು ನೀನ್ ಸುಮ್ನೆ ಫಸ್ಟ್ ಅಂತೀವಿ. ಓಕೆ ಓಕೆ. ಅಂದ್ರೆ ನೀವು ನೆನ್ನೆನೆ ಹೌದು ಮೇಡಮ್, ತುಂಬಾ ಕಷ್ಟ ಕಂಟ್ರೋಲ್ ಮಾಡೋದು. ಯಾವಾಗ್ಲೂ ಅಷ್ಟೇ ಅಲ್ವೇನ್ರಿ? ನಿಮ್ ಹೆಸರೇನು ಗೊತ್ತಾಗಿಲ್ಲ. ತೀರ್ಥ ಮೇಡಮ್, ತೀರ್ಥ ಸ್ವಾಮಿ ಅಂತ ಹೇಳ್ಬಿಟ್ಟು ಮೇಡಮ್. ತೀರ್ಥ ಸ್ವಾಮಿ ಏನ್ ಗೊತ್ತಾ, ಯಾವಾಗ್ಲೂ ಏನಾರು ಒಂದ್ ಕೇಳಿದಾಗ ಅದ್ ಬಂದ್ಮೇಲೂ ಅಷ್ಟೇ ಖುಷಿಯಾಗಿರುವಾಗ ಬರ್ಲಿ ಅಂತ ಬೇಡಿರ್ತೀವಿ. ಆ ಕಷ್ಟ ಕೊಟ್ಟಾಗ್ಲೂ ಆ ಬಂದ್ಮೇಲೆ ಆಗಲ್ಲಪ್ಪ ಅಂದ್ರೆ ವಾಪಸ್ ಏನು ತಗೊಳಕ್ಕಾಗಲ್ಲ. ಯಾವ್ದಾದ್ರು ಅಷ್ಟೇ, ಬಂದಿದೆ ಖುಷಿ ಪಡ್ಬೇಕು. ಇದೆಲ್ಲ ಅವ್ರ ಆಸ್ತಿ, ಅಭಿಮಾನಿಗಳ ಆಸ್ತಿ. ಅವನೀಗ ನಮ್ಮ ಆಸ್ತಿ ಅಲ್ಲ. ಹೌದೌದು ಖಂಡಿತ. ಕರ್ನಾಟಕ ದೇಶ ವಿದೇಶದ ಆಸ್ತಿ ಆಗಿದ್ದಾನೆ. ಆಗ್ಲಿ ಬಿಡಿ, ಎಷ್ಟ್ ಜನಕ್ಕೆ ಸಿಗುತ್ತೆ ಪುಣ್ಯ. ಹೌದು ಮೇಡಮ್, ತುಂಬಾ ಜನಕ್ಕೆ ಸಿಗಲ್ಲ. ನಿಮಗ್ ಸುಲಭ ನೋಡಕ್ಕೆ, ನಾವ್ ಅದ್ರಿಂದ ಬಹಳ ಶ್ರಮ ಬಿದ್ದಿದೀವಿ. ನಮ್ಗೆ ಹೇಳ್ತೀನಿ ಕೇಳಿ, ಖುಷಿ ಪಡೋ ಟೈಮ್ ಹೊಟ್ಟೋಯ್ತು. ಹೌದು ಹೌದು. ಆ ಕಷ್ಟ ಬಂದು 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 ಖುಷಿ ಪಡೋ ಟೈಮ್ ಹೊಟ್ಟೋಯ್ತು. ಏನೋ ಬೆಳ್ದಿ ಹುಚ್ಚ ಅವನು, ಸಿನಿಮಾ ಹುಚ್ಚ ಅಂತ ಇಟ್ಬಿಟ್ಟಿದೀವಿ ನಾವು. ಓಹೋ, ಅಂದ್ರೆ ಅದಕ್ಕೆ ಮೇಡಮ್ ಅವ್ರನ್ನ ಇವಾಗ ಈ ಲೆವೆಲ್ ತಗೊಂಡೋಗಿರೋದು ಇವಾಗ. ಹೌದು, ಸಿನಿಮಾ ಹುಚ್ಚು ಅವನಿಗೆ. ಅವನ ಹುಚ್ಚ, ಸಿನಿಮಾ ಹುಚ್ಚ. ಒಂಥರ ಏನಾರು ಬೇಕು, ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ಏನಾರು ಇಂಥದ್ದು ಬೇಕು ಅಂದ್ರೆ ಅಂಥದ್ದೇ ಕೊಡಿಸ್ಬೇಕು. ಅಂದ್ರೆ ನಮ್ ಲೆವೆಲ್ಗೆ ಅವನೊಂದು, ಈಗ ನಾವ್ 3,000 ರೂಪಾಯಿ ಬೇಕು ಅಂದ್ರೆ ನಮ್ಗೆ ಹೋಗೋದು ಎದೆ ದಡ್ಡ ಅನ್ನೋದು. 300 ರೂಪಾಯಿ ಕೊಡ್ಸೋದೇ ಕಷ್ಟ. ಇವನಿಗೆ 3,000 ಆ ಲೆವೆಲ್ ಅವನ ಆಗಿಂದನು ಅಷ್ಟೇ. ಓಕೆ ಓಕೆ. ಇವಾಗ ಒಂಥರ ಇಂಗ್ಲಿಷ್ ಅವ್ರ ಇದ್ದಂಗ ಅವನು. ಅದೇ ಆ ರೇಂಜ್ ಅಲ್ಲಿ ಇವಾಗ ಟೀಸರ್ ಸಿನಿಮಾ ಕೂಡ ತೆಗಿತಾ ಇದಾರೆ. ಮಾಡ್ಲಿ ಅದ್ರಿಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಎಲ್ಲಾ ಟೀಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೇದಾಗ್ಲಿ ಹಿಂಗೆ ಇನ್ನ ಮುಂದೆ ಜನ ನೋಡಿ ಅವ್ನ ಅರ್ಸಿ ಅವ್ನಿಗೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಬರಂಗ್ ಮಾಡ್ಬಿಟ್ರೆ ಸಾಕು. ಖಂಡಿತ ಮೇಡಮ್, ಅದ್ ಹಾಗೆ ಆಗುತ್ತೆ. ಅಂದ್ರೆ ವರ್ಲ್ಡ್ ವೈಡ್ ಅಲ್ಲೂ ಕೂಡ ಇವಾಗ ಟ್ರೆಂಡ್ ಅಲ್ಲಿ ಇರೋದಂದ್ರೆ ಅದೊಂದು ರೆಕಾರ್ಡ್ ಬ್ರೇಕೇ ಆಗುತ್ತೆ. ಆಗ್ಲಿ ಬನ್ನಿ, ನಮ್ ಕನ್ನಡ ಸಿನಿಮಾ ಅಲ್ವಾ, ಹೆಮ್ಮೆ ಪಡೋಣ. ಖಂಡಿತ ಮೇಡಮ್, ಖಂಡಿತ. ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.